ಬಾಸ್ ಕನ್ನಡ 10 ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಕಾರ್ತಿಕ್ ಮಹೇಶ್ ಗೆಲುವಿನ ನಗೆ ಬೀರಿದ್ದಾರೆ. ವಿನಯ್ ಗೌಡ 3ನೇ ರನ್ನರ್ ಅಪ್ ಆಗಿದ್ದಾರೆ. ವಿನಯ್ ಗೌಡ ಅವರಿಗೆ 4ನೇ ಸ್ಥಾನ ಲಭಿಸಿದ್ದಾಗ ಪತ್ನಿ ಅಕ್ಷತಾ ಹಾಗೂ ಮಗ ರಿಷಿ ಕಣ್ಣೀರಿಟ್ಟಿದ್ದರು. ಟಾಪ್ 2 ನಲ್ಲಿ ಇರ್ತಾರೆ ಎಂಬ ನಿರೀಕ್ಷೆ ಮಾಡಿದ್ವಿ ಎಂದು ಪತ್ನಿ ಅಕ್ಷತಾ ಗೌಡ ಹೇಳಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದ ಆರಂಭದಲ್ಲಿ ವಿನಯ್ಗೆ ನೆಗೆಟಿವ್ ಇಮೇಜ್ ಲಭಿಸಿತ್ತು. ಬಳೆ ವಿವಾದದಿಂದ ವಿನಯ್ ಹೆಚ್ಚು ಟ್ರೋಲ್ ಆಗಿದ್ದರು. ವಿನಯ್ಗೆ ವೀಕ್ಷಕರು ಛೀಮಾರಿ ಹಾಕಿದ್ದರು. ಬಳೆ ವಿವಾದ ಆದಾಗ ನನ್ನ ಹೆಂಡತಿ ಹಾಗೂ ಮಗನ ಮೇಲೆ ಕಲ್ಲು ತೂರಾಟ ಆಗಿತ್ತು. ಅದನ್ನ ಕೇಳಿ ನನಗೆ ತುಂಬಾ ಬೇಜಾರಾಯಿತು ಎಂದು ಸಂದರ್ಶನದಲ್ಲಿ ವಿನಯ್ ಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಬಳೆ ವಿವಾದ ನಡೆದ ಸಮಯದಲ್ಲಿ ವಿನಯ್ ಅವರ ಪತ್ನಿ ಅಕ್ಷತಾಗೆ ಬೆದರಿಕೆಯ ಕರೆಗಳು ಬಂದಿದ್ದವು. ಬಳೆ ವಿವಾದ ನಡೆದಾಗ ವಿನಯ್ ಮಗ ರಿಷಿ ಶಾಲೆಗೆ ಹೋಗುವುದು ಕಷ್ಟ ಆಗಿತ್ತು. ಮಗನಿಗೆ ಶಾಲೆಗೆ ಹೋಗಲು ಆಗ್ತಿಲ್ಲ, ಹೊರಗಡೆ ನಾವು ಕಾಲಿಡಲು ಆಗ್ತಿಲ್ಲ ಎಂದು ಹೇಳಿ ಸಂದರ್ಶನವೊಂದರಲ್ಲಿ ಅಕ್ಷತಾ ಕಣ್ಣೀರಿಟ್ಟಿದ್ದರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಈ ವಿಚಾರಗಳನ್ನೆಲ್ಲ ಕೇಳಿ ವಿನಯ್ಗೆ ನೋವುಂಟಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ವಿನಯ್, ಪತ್ನಿ ಮಗನಿಗೆ ಕಲ್ಲು ತೂರಾಟ ಆಗಿತ್ತು. ಅದನ್ನ ಕೇಳಿ ಬೇಜಾರಾಯಿತು. ಅದೆಲ್ಲ ಆಗದೆ ಹೋಗಿದ್ದರೆ ಜನ ಇವತ್ತು ನನಗೆ ಇಷ್ಟು ಪ್ರೀತಿ ಕೊಡುತ್ತಿರಲಿಲ್ಲ. ಗೊತ್ತಿಲ್ಲದೆ ಫ್ಲೋನಲ್ಲಿ ಬಂದ ಮಾತದು. ಯಾರಿಗೂ ಅವಮಾನ ಮಾಡುವ ಉದ್ದೇಶ ಇರಲಿಲ್ಲ. ಕೆಲವೊಂದು ಪದಗಳನ್ನ ಇಟ್ಟುಕೊಂಡು ಟ್ವಿಸ್ಟ್ ಮಾಡಿ ರೆವಲ್ಯೂಷನ್ ಮಾಡಿದರು. ನನ್ನದು ತಪ್ಪು ಅಂತ ಹೇಳಿದ್ಮೇಲೆ ನಾನು ತಿದ್ದಿಕೊಂಡೆ ಎಂದಿದ್ದಾರೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದ ಸೆಕೆಂಡ್ ಹಾಫ್ನಲ್ಲಿ ವಿನಯ್ಗೆ ಪಾಸಿಟಿವ್ ಇಮೇಜ್ ಬಿಲ್ಡ್ ಆಯಿತು. ಈ ಬಗ್ಗೆ ಮಗ ರಿಷಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಅಪ್ಪನಿಗೆ ವೋಟ್ ಮಾಡಿದ್ದರು. ನನ್ನ ಫ್ರೆಂಡ್ಸ್ಗೆಲ್ಲ ಅಪ್ಪ ಇಷ್ಟ ಆಗಿದ್ದಾರೆ ಎಂದಿದ್ದಾರೆ ರಿಷಿ. ಅಪ್ಪನ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ ವಿನಯ್ ಪುತ್ರ ರಿಷಿ. ಬಿಗ್ ಬಾಸ್ ಮನೆಯಿಂದ ವಿನಯ್ ಹೊರಗಡೆ ಬಂದ್ಮೇಲೆ ತಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಸೇರಿ ಸೆಲೆಬ್ರೇಷನ್ ಕೂಡ ಮಾಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.